ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಖ್ಯಾತ ಚಿತ್ರನಟ ಪ್ರಭಾಸ್ ಅಭಿಮಾನಿಗಳು ಚಿತ್ರ ಬಿಡುಗಡೆಗೂ ಮುನ್ನವೇ ತೀವ್ರ ನಿರಾಶೆಗೆ ಒಳಗಾಗುವ ಪ್ರಸಂಗ ಎದುರಾಗಿದೆ. ಹೌದು, ರೆಬೆಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಕಲ್ಕಿ 2896 ಎಡಿ ಚಿತ್ರದ ಟಿಕೆಟ್ಗಳನ್ನು ಬುಕ್ ಮಾಡಲು ಅಭಿಮಾನಿಗಳು ಯತ್ನಿಸಿದಾಗ ತಾಂತ್ರಿಕ ದೋಷದಿಂದ 2019ರಲ್ಲಿ ತೆರೆಕಂಡ ತೆಲುಗು ನಟ ರಾಜಶೇಖರ್ ಅವರ ಕಲ್ಕಿ ಚಿತ್ರದ ಟಿಕೆಟ್ಗಳನ್ನು ಬುಕ್ ಮಾಡಿದ್ದಾರೆ. ಹೀಗಾಗಿ ಪ್ರಭಾಸ್ ಅಭಿಮಾನಿಗಳು ನಿರಾಶರಾಗಿದ್ದಾರೆ. ನಾಗ್ ಅಶ್ವಿನ್ ನಿರ್ದೇಶನದ ಕಲ್ಕಿ 2896 ಎಡಿ ಚಿತ್ರದ ಮೇಲೆ ಭಾರೀ ನಿರೀಕ್ಷೆ ಇಟ್ಟುಕೊಂಡು ಮೊದಲ ಚಿತ್ರವನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರು. ಆದರೆ ತಾಂತ್ರಿಕ ದೋಷದಿಂದ ಅಭಿಮಾನಿಗಳು ತೊಂದರೆಗೆ ಒಳಗಾಗಿದ್ದಾರೆ. ಪ್ರಭಾಸ್ ನಟನೆಯ ಚಿತ್ರಕ್ಕೆ ಟಿಕೆಟ್ ನೀಡುವಂತೆ ಟಿಕೆಟ್ ಬುಕ್ಕಿಂಗ್ ಪೋರ್ಟಲ್ಗಳನ್ನು ಅಭಿಮಾನಿಗಳು ಕೇಳಿಕೊಳ್ಳುತ್ತಿದ್ದಾರೆ. ಕಲ್ಕಿ 2896 ಎಡಿ ಚಿತ್ರವು ವೈಜ್ಞಾನಿಕ ಕಥೆಯನ್ನು ಹೊಂದಿದ್ದು, ಚಿತ್ರದಲ್ಲಿ ಪ್ರಭಾಸ್, ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಮತ್ತು ದಿಶಾ ಪಟಾಣಿ ಸೇರಿದಂತೆ ಪ್ರಮುಖ ನಟ-ನಟಿಯರು ಇದ್ದು, ಚಿತ್ರ ಇದೇ ಜೂನ್ 27ರಂದು ಬಿಡುಗಡೆಗೊಳ್ಳಲಿದೆ. ಆದರೆ 2019ರಲ್ಲಿ ಕಲ್ಕಿ ಚಿತ್ರವು ರಾಜಶೇಖರ್ ಅಭಿನಯಿಸಿದ್ದು, ಈ ಚಿತ್ರ ಪತ್ತೇದಾರಿ ಕಥೆಯನ್ನು ಹೊಂದಿದೆ. ಈ ಎರಡೂ ಚಿತ್ರಗಳ ಟೈಟಲ್ ಒಂದೇ ಆಗಿದ್ದು, ತಾಂತ್ರಿಕ ದೋಷಕ್ಕೆ ಇದು ಕಾರಣ ಎನ್ನಲಾಗಿದೆ.